ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ಬಳ್ಳಾರಿ ಆಕ್ಸಿಡೆಂಟ್ ಕೇಸ್ಗೆ ಟ್ವಿಸ್ಟ್. ದಿಢೀರನೆ ರಿಲೀಸ್ ಆಯ್ತು ಫೋಟೋ. ಈ ಫೋಟೋ ಹಿಂದಿನ ಅಸಲಿಯತ್ತೇನು? ಫೋಟೋ ಸಾಕ್ಷ್ಯ. ಬಳ್ಳಾರಿ ಅಪಘಾತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇರುವಂತದ್ದು. ಒಂದೊಂದೇ ಸಾಕ್ಷ್ಯಗಳು ಹೊರ ಬರ್ತಿರುವಂತದ್ದು. ಅದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಾಕ್ಷ್ಯಗಳು ಅದು 3-4 ದಿನ ಆದ್ಮೇಲೆ ಹೊರ ಬರ್ತಾ ಇರುವಂತದ್ದು. ಈ ಒಂದು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗನನ್ನ ಸೇಫ್ ಮಾಡ್ಲಿಕ್ಕೆ ಅಶೋಕ್ ಅವರು ಸರ್ಕಸ್ ಏನಾದ್ರು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ. ಯಾಕೆಂದ್ರೆ 10ನೇ ತಾರೀಕು ಆದಂತಹ ಘಟನೆ ಇವತ್ತಿಗೆ 16ನೇ ತಾರೀಕು ಅಂತ ಆದ್ರೆ 6 ದಿನಗಳು ಕಳೀತಾ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಒಂದೊಂದೇ ಸಾಕ್ಷ್ಯಗಳು ಹೊರ ಬರ್ತಾ ಇದಾವೆ. 3 ದಿನಗಳಿಂದ ಬಂದಾಗಿದ್ದಂತ ಅಂಗಡಿ ಓಪನ್ ಆಗಿದೆ. ಕಣ್ಮುಂದೆ ಆಕ್ಸಿಡೆಂಟ್ ಆದ್ರೂ ಕೂಡ ಗೊತ್ತಿಲ್ಲ ಅಂತ ಇದ್ದಾರೆ ಜನರು. ಪ್ರಶ್ನೆ ಮಾಡಿದ್ರೆ ಭಯದಿಂದ ಓಡಾಡ್ತಿದ್ದಾರೆ ಸ್ಥಳೀಯರು. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ, ನೋಡಿದ್ರು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ. ನಿನ್ನೆ ದಿಢೀರನೆ ಹರಿಬಿಡ್ಲಾಯ್ತು ಆಸ್ಪತ್ರೆಯ ಸಿಸಿಟಿವಿಯ ದೃಶ್ಯಾವಳಿಗಳನ್ನ. ಈ ಸಿಸಿಟಿವಿಯಲ್ಲಿ ಅಶೋಕ್ ಪುತ್ರ ಅಂತೂ ಕಾಣಿಸೋದೇ ಇಲ್ಲ. ಸಿಸಿಟಿವಿ ಮಾಯ ಅನ್ನುವಾಗ್ಲೇ ಈ ಸಿಸಿಟಿವಿ ದೃಶ್ಯಾವಳಿಗಳು ರಿಲೀಸ್ ಆಗುತ್ತೆ. ಶರತ್ಗೆ ಚಿಕಿತ್ಸೆ ಅನ್ನುವಾಗ ಇನ್ನೊಂದು ಸಾಕ್ಷ್ಯ ಲಭ್ಯವಾಗುತ್ತೆ. ಅದು ಮದುವೆಯೊಂದರಲ್ಲಿ ಕಾಣಿಸಿಕೊಳ್ತಾರೆ ಶರತ್ ದಂಪತಿ. ಮದುವೆ ಆಹ್ವಾನದ ಪತ್ರಿಕೆ ಸಮೇತ ಫೋಟೋ ವೈರಲ್ ಆಗುತ್ತೆ. ಇವರು ಆ ಒಂದು ಆಕ್ಸಿಡೆಂಟ್ ಸಂದರ್ಭದಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಯಾವೆಲ್ಲ ಪ್ರೂಫ್ಗಳನ್ನ ರಿಲೀಸ್ ಮಾಡಬೇಕು ಅವೆಲ್ಲವೂ ಕೂಡ ಒಂದೊಂದಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ನಿನ್ನೆ 2 ಮದುವೆ ಆರ್ತಕ್ಷತೆಯಲ್ಲಿ ಶರತ್ ದಂಪತಿ ಭಾಗಿಯಾಗಿದ್ರು. ಈ ಫೋಟೋಗಳ ಜೊತೆಗೆ ಮದುವೆಯ ಆಹ್ವಾನ ಪತ್ರಿಕೆಯನ್ನ ಕೂಡ ತೋರಿಸಲಾಗುತ್ತೆ. ಅದಕ್ಕೆ ಗೊತ್ತಾಗ್ಬೇಕಲ್ಲ ಶರತ್ಗೆ ಏನು ಆಗಿಲ್ಲ, ಅವರು ಆ ಒಂದು ಅಪಘಾತದಲ್ಲಿ ಅಂದ್ರೆ ಅದರಲ್ಲಿ ಇದ್ರು ಕಾರ್ನ ಒಳಗಡೆ ಅನ್ನೋದೆಲ್ಲ ಬರೀ ಸುಳ್ಳು ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ನಿಮಗೂ ಕೂಡ ತೋರಿಸ್ತಾ ಇದೀವಿ. ಅಶೋಕ್ ಅವರ ಪುತ್ರ ಮದುವೆ ಸಮಾರಂಭವೊಂದರಲ್ಲಿ ಭಾಗಿಯಾಗಿದ್ದಂಥದ್ದು. ಅಂದ್ರೆ ಇಲ್ಲಿ ಆ ಒಂದು ಆಕ್ಸಿಡೆಂಟ್ ನಲ್ಲಿ ಗಾಯಾಳುಗಳಿಗೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಸಾಕಷ್ಟು ಅಂದ್ರೆ ನೋವಾಗಿರುವಂಥದ್ದು, ಪೆಟ್ಟಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಶರತ್ ಆರಾಮಾಗಿದ್ದಾರೆ. ಸೊ ಹೀಗಾಗಿ ಇವರು ಆ ಒಂದು ಘಟನೆಯ ಸಂದರ್ಭದಲ್ಲಿ ಇರ್ಲಿಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪ್ರೂಫ್ಗಳು ಇದ್ದಂತೆ ಕಾಣಿಸ್ತಾ ಇದೆ. ಒಂದೊಂದಾಗಿ ಎಲ್ಲ ಪ್ರೂಫ್ಗಳು ಹೊರಗೆ ಬರ್ತಾ ಇರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ. ಸಾಕ್ಷ್ಯ 1, ಸಾಕ್ಷ್ಯ 2, ಸಾಕ್ಷ್ಯ 3. ಸಾಕ್ಷ್ಯ 1 ಏನಪ್ಪಾ ಅಂದ್ರೆ ಆ ಸಿಸಿಟಿವಿ ದೃಶ್ಯಾವಳಿಗಳು. ಅಂದ್ರೆ ಭಾರತಿ ಅಂತ ಆಯಾ, ಅಲ್ಲಿನ ಆಯಾ ಭಾರತಿ ಅವರು, ಮೈತ್ರಿ ಖಾಸಗಿ ಆಸ್ಪತ್ರೆಯ ಆಯಾ ಅವರು, ಹಾಗೆ ಸಾವನ್ನಪ್ಪಂತ ರವಿ ನಾಯಕನ ಅತ್ತೆ ಕೂಡ ಆಕೆ ಸ್ಪಷ್ಟಪಡಿಸಿದ್ಲು. ಒಬ್ರು ಸ್ಟ್ರಕ್ಚರ್ ಅನ್ನ ಕೇಳಿದ್ರು, ಆ ಸಂದರ್ಭದಲ್ಲಿ ಸ್ಟ್ರಕ್ಚರ್ ಅನ್ನ ಕೊಟ್ವಿ, ಅದಾದ್ಮೇಲೆ ವಾಪಸ್ ಸ್ಟ್ರಕ್ಚರ್ ಅನ್ನ ಕೊಟ್ರು ಅಂತೆಲ್ಲ ಅವರು ಹೇಳಿದ್ದಂಥದ್ದು. ಅದೆಲ್ಲವೂ ಕೂಡ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿತ್ತು. ಅದನ್ನು ಕೂಡ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಅಶೋಕ್ ಅವರ ಪುತ್ರ ಇರಲಿಲ್ಲ. ಇನ್ನ ಸಾಕ್ಷ್ಯ ನಂಬರ್ 2 ನಲ್ಲಿ ಪ್ರಮುಖವಾಗಿ ಅಂಗಡಿಗಳು ಓಪನ್ನೇ ಇರಲಿಲ್ಲ. ಕಳೆದ 3-4 ದಿನದಿಂದಲೂ ಕೂಡ ಈ ಆಕ್ಸಿಡೆಂಟ್ ಆದ್ಮೇಲೆ 3-4 ದಿನದಿಂದಲೂ ಕೂಡ ಅಂಗಡಿಗಳು ಓಪನ್ ಆಗಿರಲಿಲ್ಲ. ಒಂದು ಪಂಕ್ಚರ್ ಅಂಗಡಿ, ಇನ್ನೊಂದು ಟೀ ಸ್ಟಾಲು, ಅದ್ಯಾವುದು ಕೂಡ ಓಪನ್ ಇರಲಿಲ್ಲ. ಅದಾದ್ಮೇಲೆ ನಿನ್ನೆಯಿಂದ ದಿಢೀರಂತ ಓಪನ್ ಆಗ್ತಾ ಇದ್ದಾವೆ. ಇವತ್ತು ಈಗ ಆಲ್ರೆಡಿ ಓಪನ್ ಆಗಿರುವಂತದ್ದು. ಸಾಕ್ಷ್ಯ 3 ನಿಮ್ಗೆ ತೋರಿಸ್ತಾ ಇದೀವಿ. ಅಶೋಕ್ ಪುತ್ರ ಅವರು ಪ್ರತ್ಯಕ್ಷರಾಗಿರುವಂತದ್ದು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಇನ್ನು ಒಂದ್ ಕಡೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಕಿರಣ್ ಹತ್ರ ಹೋಗ್ತೀನಿ. ಎಸ್ ಕಿರಣ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಅಶೋಕ್ ಅವರ ಪುತ್ರ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇತ್ತು ಶರತ್ ಮೇಲೆ. ಈ ಸಂದರ್ಭದಲ್ಲಿ ಒಂದೊಂದಾಗಿ ಅವರ ಪಾತ್ರ ಇಲ್ಲ ಅನ್ನುವ ರೀತಿಯಲ್ಲಿ ಪ್ರೂಫ್ಗಳು ರಿಲೀಸ್ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಸ್ಪಷ್ಟಪಡಿಸುವಂತ ಪ್ರಯತ್ನ ಮುಂದುವರಿತಾ ಇದೆಯಾ ಇದರಲ್ಲಿ?
ಖಂಡಿತ ಪೃಥ್ವಿ, ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಅಪಘಾತ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ಈ ಅಪಘಾತ ನಡೆದ ದಿನದಿಂದ ಕೂಡ ಎಲ್ಲೂ ಸಹ ಕಾಣದಂತ ಅಶೋಕ್ ಅವರ ಪುತ್ರ ಶರತ್ ನಿನ್ನೆ ರಾತ್ರಿಯಿಂದ ಸಹ ದಿಢೀರ್ ಅಂತ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಅವ್ರು ಎಲ್ಲಿ ಹೋಗಿದ್ರು, ಏನ್ ಮಾಡ್ತಾ ಇದ್ರು, ಯಾವ್ದಾನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು, ಮತ್ತೆ ಮಾಧ್ಯಮಗಳು ಸಹ ಹುಡುಕಾಟ ನಡೆಸ್ತಾ ಇದ್ರು. ಆದ್ರೆ ಅಶೋಕ್ ಪುತ್ರ ಎಲ್ಲಿ ಇದ್ದಾರೆ ಅನ್ನೋದ್ರು ಕೂಡ ಇದುವರೆಗೂ ಸಹ ಗೊತ್ತಾಗಿರಲಿಲ್ಲ. ನಿನ್ನೆ ರಾತ್ರಿ ಅವರು ಗೊತ್ತಾಗಿದೆ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಕೆಲವು ಮದುವೆಗಳಲ್ಲಿ ಆರ್ಥಾಕ್ಷತೆಯನ್ನ ದಂಪತಿ ಸಮೇತ ಶರತ್, ಅಶೋಕ್ ಅವರ ಪುತ್ರ ಶರತ್ ಅಟೆಂಡ್ ಮಾಡಿರ್ತಕ್ಕಂಥದ್ದು. ಏನ್ ಕರಿಸಂದ್ರ ವಾರ್ಡ್ನ ಪುಟ್ನ ಗಂಗಯ್ಯ ಅವರ ಪುತ್ರನ ಆರ್ಥಾಕ್ಷತೆಯಲ್ಲಿ ದಂಪತಿ ಸಮೇತ ಶರತ್ ಅಲ್ಲಿ ಹೋಗಿ ಅಟೆಂಡ್ ಮಾಡಿರ್ತಕ್ಕಂಥದ್ದು. ಇದಕ್ಕೆಲ್ಲ ಮುಖ್ಯವಾಗಿ ಇದನ್ನ ಎಲ್ಲೋ ಒಂದ್ ಕಡೆ ಅಶೋಕ್ ಅವರು ತಮ್ಮ ಮಗನನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಆ ಆಕ್ಸಿಡೆಂಟ್ ನಡೆದ ಸಂದರ್ಭದಲ್ಲಿ ಅಶೋಕ್ ಪುತ್ರ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಅನುಮಾನ ಮೂಡಿತ್ತು. ಅಶೋಕ್ ಅವ್ರನ್ನ ಕೂಡ ಪ್ರಶ್ನೆ ಮಾಡಿದಾಗ ಪೊಲೀಸ್ ತನಿಖೆ ನಡೀತಾ ಇದೆ ಅಂತ ಹೇಳಿ ಆರಿಕೆ ಉತ್ತರ ಕೊಟ್ಟಿದ್ರು. ಈ ಮಧ್ಯೆ ಅಶೋಕ್ ಪುತ್ರ ಮಾತ್ರ ಎಲ್ಲೂ ಸಹ ಸೀನ್ ನಲ್ಲಿ ಕಂಡು ಬಂದಿರಲಿಲ್ಲ. ಈಗ ದಿಢೀರ್ ಅಂತ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿಯಿಂದಲೂ ಸಹ ಮಾಧ್ಯಮಗಳಿಗೆ ಕೆಲವು ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಅವರ ಆರ್ಥಾಕ್ಷತೆಯ ಮದುವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಫೋಟೋಗಳನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಅವರು ಇನ್ವಿಟೇಷನ್ ಸಮೇತ ಯಾವ ಮದುವೆ ಅಟೆಂಡ್ ಮಾಡಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿ ಅವರು ಓಡಾಡ್ತಾ ಇದ್ದಾರೆ, ಯಾವ ಮದುವೆ ಅಟೆಂಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ. ಅಶೋಕ್ ಪುತ್ರ ಕಂದಾಯ ಸಚಿವ ಅಶೋಕ್ ಅವರ ಪುತ್ರ ಶರತ್ ಮತ್ತೆ ಅವರ ದಂಪತಿ ಸಮೇತ ಮದುವೆಯನ್ನ ಅಟೆಂಡ್ ಮಾಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಶರತ್ ಅನ್ನ ಬಚಾವ್ ಮಾಡೋದಕ್ಕೆ ಕಂದಾಯ ಸಚಿವ ಅಶೋಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ ಸರ್ಕಾರ ಇರೋದ್ರಿಂದ ಹೇಗಾದ್ರೂ ಮಾಡಿ ಮಗನನ್ನ ಬಚಾವ್ ಮಾಡಬೇಕು. ಇದೊಂದು ಏನ್ ಕಾಂಗ್ರೆಸ್ ಅವ್ರಿಗೆ ಅಸ್ತ್ರ ಆಗುತ್ತೆ. ನಲ್ಪಾಡ್ ಪ್ರಕರಣ ಬಂದಿತ್ತು, ಅಲ್ಲಿ ಸಾಕಷ್ಟು ಹೆಸರು ನಲ್ಪಾಡ್ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಈಗ ಶರತ್ ಅವರನ್ನ ಹೇಗಾದ್ರೂ ಮಾಡಿ ಇದಕ್ಕೆ ಸಿಲುಕಿಸ್ತಾರೆ, ಹಾಗಾಗಿ ಅವರನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡಬೇಕು ಅಂತ ಅಶೋಕ್ ಸತತ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಓಕೆ ಕಿರಣ್, ಎಸ್ ವೀಕ್ಷಕರೇ ಗಮನಿಸ್ತಾ ಇದೀರಲ್ಲ, ಇಲ್ಲಿ ಎಲ್ಲೋ ಒಂದ್ ಕಡೆ ಸ್ಪಷ್ಟನೆ ನೀಡಬೇಕಾಗಿದ್ದಂತ